ರಾಜ್ಯದಲ್ಲಿ ಇವತ್ತು ಇಡಿ ಅಧಿಕಾರಿಗಳು ಕಾಂಗ್ರೆಸ್ ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ. ಗೇಮಿಂಗ್ ಆ್ಯಪ್ಗಳಿಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡ್ತಾ ಇದ್ದಾರೆ ಅಂತೇಳಿ ಚಿತ್ರದುರ್ಗದ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿ ಹಾಗೂ ಅವರ ಸಹೋದರರ ನಿವಾಸದ ಮೇಲೆಲ್ಲ ದಾಳಿ ಮಾಡಿದ್ದಾರೆ. ಚಿತ್ರದುರ್ಗ, ಬೆಂಗಳೂರು, ಜೋಧ್ಪುರ, ಹುಬ್ಬಳ್ಳಿ, ಮುಂಬೈ, ಗೋವಾ ಇಲ್ಲೆಲ್ಲ ಕ್ಯಾಸಿನೋಗಳಿದೆಯಂತೆ. ಏನೇನೋ ಇಂಥದ್ದೇ ವ್ಯವಹಾರದ ಬಿಸ್ನೆಸ್ಗಳೆಲ್ಲ ಅವ್ರದ್ದು. ಅದಕ್ಕೆ ದಾಖಲೆ ರೈಡ್ ಮಾಡಿದ್ದಾರೆ. ಒಂದು ಏನೇನೋ ದಾಖಲೆ ಏನೋ ಹಿಡಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಅವರು ವೀರೇಂದ್ರ ಪಪ್ಪಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದೆಲ್ಲ ಸಿಕ್ಕಿಮಲ್ಲಿ. ಇನ್ನು ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಕುಸುಮ ಹನುಮಂತರಾಯಪ್ಪ ಅಲ್ವಾ ಅವ್ರ ಹೆಸರು, ಅಥವಾ ಅವ್ರ ಸಹೋದರನೋ ಗೊತ್ತಿಲ್ಲ, ಅವ್ರ ಮನೇಲಿ ಏನೋ ನಡೆದಿದೆ ವ್ಯವಹಾರ, ಇದಕ್ಕೆ ಸಂಬಂಧಪಟ್ಟಂಗೆ ಅದು ಆ ವೀರೇಂದ್ರ ಪಪ್ಪಿಗೆ ರಿಲೇಟೆಡ್ ಅದು ಅನ್ನೋ ಥರದ ಆರೋಪದ ಮೇಲೆ ಅವ್ರ ನಿವಾಸದ ಮೇಲೂ ದಾಳಿ ಮಾಡಿದ್ದಾರೆ. ಯಾರ ಸಮುಂದರ್ ಸಿಂಗ್ ಅಂತ ಹುಬ್ಬಳ್ಳಿನಂತೆ ಅವ್ರ ಮನೆ ಮೇಲೂ ಮಾಡಿದ್ದಾರೆ. ಸರಿ, ಕಾಂಗ್ರೆಸ್ನವ್ರು ಅದಕ್ಕೆ ಹೇಳಿದ್ದಾರೆ, ಎಲ್ಲ ಪೊಲಿಟಿಕಲ್, ಬಿ ಜೆ ಪಿನಲ್ಲಿ ದುಡಿರೋರು ಇಲ್ವಾ, ಬಿ ಜೆ ಪಿನಲ್ಲಿ ಕೋಟ್ಯಾಧಿಪತಿಗಳಿಲ್ವಾ ಅಂತಾರೆ. ಬಿ ಜೆ ಪಿನಲ್ಲೂ ಕೋಟ್ಯಾಧಿಪತಿಗಳಿದ್ದಾರೆ, ಬಿ ಜೆ ಪಿನಲ್ಲೂ ಕಾಸಿರೋರು ಇದ್ದಾರೆ, ಇಲ್ಲ ಅಂತಿಲ್ಲ. ಆದರೆ ಇದು ಕೋಟ್ಯಾಧಿಪತಿ ಕಾಸಿಗೆ ಸಂಬಂಧಪಟ್ಟಿದ್ದಂಗಿಲ್ಲ. ಈ ರೈಡು ನೋಡಿದ್ರೆ ಇದು ಗೇಮಿಂಗ್ ಆ್ಯಪಲ್ಲಿ ಏನೋ ಮೂಮೆಂಟ್ ಆಗಿರಬೇಕು ದುಡ್ಡು, ಅದರಲ್ಲಿ ತಗಲ್ಕೊಂಡಂಗೆ ಇದೆ. ಇದು ಕೋಟ್ಯಾಧಿಪತಿ ಕಾಂಗ್ರೆಸ್ ಅದು ಯಾವುದೋ ಎಮ್ ಎಲ್ ಎ ಹೇಳ್ತಾ ಇದ್ದು, ನಮ್ಮ ಕಾಂಗ್ರೆಸ್ ಶಾಸಕರ ನಂಬರ್ ಕಡಿಮೆ ಮಾಡಕ್ಕೆ ಮಾಡ್ತಾಯಿದ್ರು. ಸುಮ್ಮನೆ ನಿಮ್ಮ ಅನಾಮಿಕ ಅಂತೀನಿ, ನಿಮ್ಮಿಂದ ಈ ಥರ ಮಾತಾಡೋರೆಲ್ಲ ನಿಮ್ಮಿಂದ ಅನಾಮಿಕರು, ಮುಖವಾಡ ಅನಾಮಿಕ ಅಂದ್ಬಿಡೋದು ಸುಮ್ಮನೆ ಇನ್ಮೇಲಿಂದ. ಎಸ್, ಅಲ್ಪಾವಧಿ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಶ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ಒಂದು ಫುಲ್ ಖುಷಿ ಇದನ್ನೀಗ. ಜೈಲಿನಲ್ಲಿದ್ದ ಒಬ್ಬ ಗುಮಾಸ್ತನನ್ನ ಅಮಾನತುಗೊಳಿಸಲಾಗುತ್ತೆ. ಪ್ರಧಾನಿಯನ್ನ ಯಾಕೆ ಅಮಾನತುಗೊಳಿಸಬಾರದು ಅಂತ ಪ್ರಧಾನಿ ಮೋದಿ ಅವರು ಇವತ್ತು ಬೋಧ್ಗಯಾದಲ್ಲಿ ಮಾತನಾಡಿದ್ರು. ಒಂದು ಯೋಜನೆಯನ್ನ ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಭ್ರಷ್ಟ ಮುಖ್ಯಮಂತ್ರಿ ಅಥವಾ ಪ್ರಧಾನಿಯನ್ನ 30 ದಿನ ಜೈಲಿನಲ್ಲಿ ಕಳೆದ್ರೆ ವಜಾಗೊಳಿಸಲು ಅವಕಾಶ ನೀಡುವ ಕಾನೂನು ತರಲು ನಾವು ನಿರ್ಧರಿಸಿವಿ. ಆದರೆ ಆರ್ಜೆಡಿ, ಕಾಂಗ್ರೆಸ್ ಮತ್ತು ಎಡಪಂಥೀಯಗಳು ವಿರೋಧ ಮಾಡ್ತಾ ಇವೆ. ತಮ್ಮ ಸ್ವಂತ ಪಾಪಗಳಿಗೆ ಶಿಕ್ಷೆಯನ್ನು ಎದುರಿಸುವ ಭಯದಿಂದ ಕೋಪಗೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು 11 ವರ್ಷಗಳ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಕಲೆ ಇಲ್ಲ ಅಂತ ಕೂಡ ತಮ್ಮನ್ನು ತಾವು ಹೇಳ್ಕೊಂಡ್ರು. ಈ ಮಧ್ಯೆ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅನುಪಸ್ಥಿತಿಯಲ್ಲಿ ಕೋಲ್ಕತ್ತಾದಲ್ಲಿ ಮೆಟ್ರೋ ಮಾರ್ಗವನ್ನು ಉದ್ಘಾಟನೆ ಮಾಡಿದ್ರು. 9 ಹೊಸ ವಂದೇ ಭಾರತ್ ರೈಲುಗಳ ಕುರಿತಾಗಿಯೂ ಕೂಡ ಘೋಷಣೆ ಮಾಡಿದ್ರು. ಕೇಂದ್ರ ಅನುದಾನ ಕೊಟ್ಟಿಲ್ಲ ಅನ್ನೋ ಮಮತಾ ಆರೋಪಕ್ಕೆ ಕೊಟ್ಟ ಅನುದಾನವನ್ನ ಟಿಎಂಸಿ ಲೂಟಿ ಹೊಡೆದಿದೆ ಅಂತ ಆರೋಪಿಸಿದ್ರು. ಆನ್ಲೈನ್ ಗೇಮ್ಗೆ ಕಡಿವಾಣ ಹಾಕುವಂಥ ಬಿಲ್ಗಳನ್ನು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪಾಸ್ ಮಾಡಿಕೊಂಡಿದ್ದರು. ಈಗ ಅತ್ಯಂತ ವೇಗವಾಗಿ ಅದಕ್ಕೆ ರಾಷ್ಟ್ರಪತಿಗಳ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಲವರು ಒಂದು ದುಷ್ಟವಾದ, ಅದೇ ಈ ನಾಯಿವಾದ ಇದ್ದಂಗೆ, ಡಾಗ್ ಆರ್ಗ್ಯುಮೆಂಟ್ ಇದ್ದಂಗೆ, ಯಾರ್ದೋ ಮಕ್ಕಳು ಸತ್ರ ನಾನೇನು ಮಾಡೋಕ್ಕಾಗತ್ತೆ, ಪ್ರೀತಿ ಇಂಪಾರ್ಟೆಂಟ್ ನಾಯಿ ಮೇಲೆ ಶೆಡ್ ಹಾಕಿ ಹೆಂಗೆ ಹಿಂಸಿಸ್ತೀರಿ, ಹಿಂಸೆ ಮಾಡ್ತೀರಿ. ಅವ್ರ ಮನೇಲಿ ಸತ್ತೋಯ್ತಲ್ಲ ಮಗು, ಪಾಪ ಕೈಕಾಲು ಕಳ್ಕೊಂಡು ಅವ್ರ ಅಪ್ಪ ಅಮ್ಮನ ಹಿಂಸೆ, ಅದೇ ಬೇರೆ ರೀ, ಅದು ರಾಜ್ಯ ಸರ್ಕಾರ ಕಾರಣ. ಅವ್ರನ್ನ ಕೇಳ್ರಿ, ಹೋಗ್ರಿ. ಈ ಬುರುಡೆ ಗಿರಾಕಿಗಳ ಮಧ್ಯದಲ್ಲಿ ಸಾಯ್ತಿದ್ದೀವಲ್ಲ ನಾವು, ಅದೇ ಥರ ಇಲ್ಲೂ ಬಂದು ತಂದಿದ್ದಾರೆ. ಈಗ 25,000 ಕೋಟಿ ವ್ಯವಹಾರದ ಆಟ ಇದು. ಕೇಂದ್ರ ಸರ್ಕಾರ ಹುಷಾರಾಗಿರಬೇಕು, ಎಷ್ಟೋ ಉದ್ಯೋಗ ಹೋಗಿಬಿಡುತ್ತೆ ಅಂತ. ಹೆಂಗಿದೆ ಇದು ಅಂತಂದರೆ, ನಾನು ವಿಷ ಮಾರ್ತಾ ಇದ್ದೀನಿ, ನಾನು ಹಾದರಿಕೆ ಮಾಡ್ತಾ ಇದ್ದೀನಿ, ಆ ಹಾದರಿಕೆಯಲ್ಲಿ ನನಗೆ 10,000 ಕೋಟಿ ಬಿಸ್ನೆಸ್ ಇದೆ, ಅದರಲ್ಲಿ 6,000 ಜನ ಕೆಲಸದಲ್ಲಿದ್ದಾರೆ, ಅವ್ರಿಗೆಲ್ಲ ಏನಾಗ್ಬಿಡುತ್ತೆ ಅಂತ ಕೇಳೋವಂಥ ಕಚಡಗಳು ಈ ಪ್ರಶ್ನೆ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಅದರಲ್ಲೂ ಲಾಭ ನೋಡ್ತಾರೆ. ದೇಶಾದ್ಯಂತ ಬೆಟ್ಟಿಂಗು ಕಾನೂನು ಬಾಹಿರಾಗಿದೆ. ಇವತ್ತು ರಾಷ್ಟ್ರಪತಿಗಳು ಅದಕ್ಕೆ ಅಂಕಿತ ಕೊಟ್ಟಿದ್ದಾರೆ. ಅದಾದಮೇಲೆ ಈ ಮಧ್ಯದಲ್ಲೇನೋ ಅದ್ಯಾವನೋ ಒಬ್ಬ ಪಾರ್ಲಿಮೆಂಟ್ಗೆ ಯಾವುದೋ ಮರದ ಮೇಲೆ ಹತ್ತುಬಿಟ್ಟು ಅದು ಯಾವುದೋ ಕಡೆಯಿಂದ ತೆಗೆದು ಪಾರ್ಲಿಮೆಂಟ್ ಒಳಗೆ ಕಾರ್ ಬಂದುಬಿಟ್ಟಿದ್ದಂತೆ. ಆಮೇಲೆ ಅವನನ್ನೇನೋ ಅರೆಸ್ಟ್ ಮಾಡಿದ್ದಾರೆ. ಸರಿ, ಒಳ್ಳೆಯದು. ಇನ್ನು ಮರ ಕಿತ್ತಾಕಬೇಕು, ಇಲ್ಲ ಕಿತ್ತಾಕಕ್ಕಾಗಲ್ಲ, ಅದಂಗಾಗತ್ತೆ, ಮರ ಕಡಿಯೋಂಗಿಲ್ಲ. ಪರಿಸರ ಪ್ರೇಮಿಗಳು ಹೆಂಗೆ ಮತ್ತೆ ಹೆಂಗೆ ಮಾಡೋದು? ಆ ಮರದಲ್ಲಿ ಸುತ್ತು CRPF ಹಾಕಬೇಕು ನೀವು. ಒಳ್ಳೆ ಕತೆ ಐತಲ್ಲ ನಿಮ್ಮದು. ಹಂಗೆಲ್ಲ ಮುಟ್ಟಂಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಡ್ತೀವಿ ಅಷ್ಟೇ ನಾವು. ಆಮೇಲೆ ಹೆಚ್ಚು ಕಮ್ಮಿ ಆಗಿದ್ರೆ ಅದು ಬೇರೆ ವಿಚಾರ, ಅದು ಸರ್ಕಾರದ ಜವಾಬ್ದಾರಿ ರೀ, ಅವ್ರಿಷ್ಟ, ಅದು ಜವಾಬ್ದಾರಿ. ಎಲ್ಲ ಕಡೆ ಕಣ್ಣಿಟ್ಕೋಬೇಕಿತ್ತು ಸರ್. ಸಮುದ್ರದಲ್ಲಿ 16 ಅಡಿ ಇದು ಅಲೆ ಬರ್ತಾ ಇದೆಯಂತೆ ಸರ್, ಅದು ಕೆಳಗಡೆ ಸುನಾಮಿ ಟೈಪ್ ಆಗ್ಬಿಟ್ಟು. ಹೌದಾ? ಅದು ಸರ್ಕಾರ ಜವಾಬ್ದಾರಿ. ಅದಕ್ಕೆ ಹೆಂಗೆ ನಾವು ಹೇಳ್ತೀವಿ, ನಮ್ಮ ಇಷ್ಟ. ಕೇಳಿಸ್ಕೊ. ಎಸ್.
ಇನ್ನು ಬಿಹಾರ ಐಎಸ್ಆರ್ಗೆ ಪುರಾವೆಯಾಗಿ ಆಧಾರ್ ಕಾರ್ಡ್ ಸ್ವೀಕರಿಸಬೇಕು ಅಂತ ಎಸ್ಐಆರ್ಗೆ ಪುರಾವೆಯಾಗಿ ಆಧಾರ್ ಕಾರ್ಡ್ ಸ್ವೀಕರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ಕೊಟ್ಟಿದೆ. ಕರಡು ಮತದಾರರ ಪಟ್ಟಿಯಿಂದ ಹೊರಗುಳಿದ ಮತದಾರರ ಮರು ಸೇರ್ಪಡೆಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಜಿಗಳನ್ನು ಭೌತಿಕವಾಗಿ ಸಲ್ಲಿಸಲು ಅಗತ್ಯವಿಲ್ಲ ಅಂತ ಕೂಡ ತಿಳಿಸಿದೆ. ಇನ್ನು ಎಸ್ಐಆರ್ ವೇಳೆ ವೋಟರ್ ಲಿಸ್ಟ್ನಿಂದ 65 ಲಕ್ಷ ಮತದಾರನ ಚುನಾವಣಾ ಆಯೋಗ ಡಿಲೀಟ್ ಮಾಡ್ತಲ್ಲ, ಆಗ ರಾಜಕೀಯ ಪಕ್ಷಗಳು ಯಾಕೆ ಸಹಾಯ ಮಾಡಲಿಲ್ಲ ಅಂತ ಬಿಸಿ ಮುಟ್ಟಿಸಿದೆ. ಬಿಹಾರದಲ್ಲಿ ಆಗಸ್ಟ್ 23-24ಕ್ಕೆ ರಾಹುಲ್ ಗಾಂಧಿ ನೇತೃತ್ವದ ವೋಟರ್ ಅಧಿಕಾರ ಯಾತ್ರೆ ನಡೆಯುತ್ತೆ. ಅದಕ್ಕೆ ಡಿಸಿಎಂ ಕೈ ಜೋಡಿಸ್ತಾರೆ. 29ರಂದು ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಈ ಆಧಾರ್ ಕಾರ್ಡನ್ನು ಪುರಾವೆಯಾಗಿ ಸ್ವೀಕರಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳೋದೇ ಆದರೆ ಸುಪ್ರೀಂ ಕೋರ್ಟ್ಗೆ ವಾಪಸ್ ಹೋಗಬೇಕು ಯಾರು ಒಬ್ಬರೀಗ. ಏನು ಸರ್? ಆಲ್ ರೈಟ್, ಆಧಾರ್ ಕಾರ್ಡ್ ಪುರಾವೆ ಮಾಡ್ಬೋದು ಅಂದರೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡೋಣ ಎಲ್ಲದಕ್ಕೂ. ಅದನ್ನು ಅಪೋಸ್ ಮಾಡಬಾರ್ದು ಅವಾಗ ಸುಪ್ರೀಂ ಕೋರ್ಟ್. ಲಿಂಕ್ ಮಾಡೋದು ಬೇಡ, ಲಿಂಕ್ ಮಾಡಿಕೊಡೋದು ಅಂತೀರಿ, ಪುರಾವೆ ಆಗಿ ತಗೊಳ್ಳಿ ಅಂತೀರಿ, ಹೆಂಗದು ಅಂತ ಒಬ್ರು ಕೇಳ್ಬೋದು ಯಾರು ನಾಳೆ ರಿವ್ಯೂಗಳಲ್ಲಿ. ಇವೆಲ್ಲ ಈ ಕೊಟ್ಟರೋ ಜಡ್ಜ್ಮೆಂಟನ್ನು ವಿರೋಧ ಮಾಡೋದು ಮಾಡಲ್ಲ ಅನ್ನೋದು ಅಂತಲ್ಲ ನಾನು ಹೇಳ್ತಿರೋದು. ಎರಡನೇದು, ಈ ಆಧಾರ್ ಕಾರ್ಡ್ಗೂ ಒಂದು SIR ಅನ್ನು ಸ್ಟಾರ್ಟ್ ಮಾಡಿ. ವೋಟರ್ಸ್ ಲಿಸ್ಟ್ಗೆ ಹೆಂಗೆ SIR ಅಂತ ಒಂದು ಸ್ಕೀಮ್ ಮಾಡಿದ್ದೀರೋ, ಸೀರಿಯಸ್ ಇನ್ಸ್ಪೆಕ್ಷನ್ ಅದೇನೋ ರಿವ್ಯೂ ಏನೋ ಮಾಡಿದ್ದೀರಲ್ಲ, ಆಧಾರ್ ಕಾರ್ಡ್ಗೂ SIR ಸ್ಟಾರ್ಟ್ ಮಾಡಿ ಹೇಳ್ತೀನಿ. ಆಗ ಅದು ನಿಯಂತ್ರಣ ಅಲ್ಲ, ಬೋಗಸ್ ಆಧಾರ್ ಕಾರ್ಡ್ಗಳನ್ನು ಕೀಳಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಕೆಲಸ ಅದಕ್ಕೂ SIR ಸ್ಟಾರ್ಟ್ ಆಗಬೇಕು. ಅದಕ್ಕೆ ಅಂತಾನೆ ಒಂದು ಇಲಾಖೆ ಆಗಬೇಕು. ಇದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ ದೇಶದ ಕೆಲಸ ನನ್ನ ಪ್ರಕಾರದಲ್ಲಿ. ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ರಲ್ಲ ಅವತ್ತು, ಇನ್ಫಿಲ್ಟ್ರೇಟರ್ಸು ಬಂದುಬಿಟ್ಟು ಡೆಮೋಗ್ರಫಿ ಚೇಂಜ್ ಆಗೋಗ್ತಾ ಇದೆ ದೇಶಕ್ಕೆ, ನಾನು ಅವ್ರಿಗೆ ಅದಕ್ಕೆಲ್ಲ ಅವಕಾಶ ಕೊಡಲ್ಲ ಅಂತಿದ್ರಲ್ಲ. ಅಲ್ಲ ಸ್ವಾಮಿ, ಇನ್ಫಿಲ್ಟ್ರೇಟರ್ಗಳ ನಂಬರ್ ಅಷ್ಟೇ ಅಲ್ಲ ಅದು. ಈ ದೇಶದ ಡೆಮೋಗ್ರಫಿ ಚೇಂಜ್ ಆಗ್ತಾ ಇರೋದು ಕನ್ವರ್ಷನ್ನಲ್ಲಿ, ಮತಾಂತರದಲ್ಲಿ ದೇಶದ ಇದನ್ನು ಚೇಂಜ್ ಆಗ್ತಾ ಇರೋದು. ಇನ್ಫಿಲ್ಟ್ರೇಟರ್ಸ್ ಪ್ರಾಬ್ಲಮ್ಮು ಈಗ. ಹಾಗಾಗಿ ಇದಕ್ಕೂ SIR ಮಾಡಿ. ಯಾವುದಕ್ಕೆ? ಆಧಾರ್ ಕಾರ್ಡ್ಗೆ. ಅದಕ್ಕೆ ಅಂತಲೇ ಒಂದು ಇಲಾಖೆಯನ್ನು ಸೃಷ್ಟಿ ಮಾಡಿ. ಇಟ್ ಡಸಂಟ್ ಮ್ಯಾಟರ್ ಆಗಲಿ ಅದು ಯಾವ್ಯಾವ್ದು ಬೋಗಸ್ ಇದೆ, ಹಿಂಗೆ ನಡ್ಕೊಂಡು ಹೋಗ್ಬಿಟ್ಟು ಕಾಸು ಕೊಟ್ಬಿಟ್ಟು ಮಾಡಿಸ್ಕೊಂಬಂದಿದ್ದಾನೆ ಎಲ್ಲ ಕಿತ್ತು ಬಿಸಾಕಿ. ಎಸ್, ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಹಾವಳಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇವತ್ತು ವಿಧಾನಸಭೆಯಲ್ಲಿ ಉಪಮುಖ್ಯಮಂತ್ರಿಗಳು ಮಾತನಾಡಿದರು. 5,000 ಗುಂಡಿ ಮುಚ್ಚೋದಕ್ಕೆ ಕ್ರಮ ವಹಿಸಿದ್ದೀವಿ, ಟೆಂಪ್ರವರಿ ಅಷ್ಟೇ, ಪರ್ಮನೆಂಟ್ ಆಗಿ ವೈಟ್ ಟಾಪಿಂಗ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈಗಾಗಲೇ ಸುಮಾರು 5,377 ಗುಂಡಿಗಳನ್ನ ಮುಚ್ಚಿದೀವಿ. ಇನ್ನು 5,000 ಗುಂಡಿಗಳನ್ನ ಈಗ ಮುಚ್ಚಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ತೆಗೆದುಕೊಂಡಿದ್ದೀವಿ. ಮುಂದಕ್ಕೆಲ್ಲ ಮುಚ್ಚಿ, ಇದು ಟೆಂಪ್ರರಿ ಸೊಲ್ಯೂಷನ್. ಸೊ ವೈಟ್ ಟ್ಯಾಪಿಂಗು ಕೂಡ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡ್ತಾ ಇದೀವಿ. ವೈಟ್ ಟ್ಯಾಪಿಂಗ್ ಬಗ್ಗೆ ರೋಡ್ ಡೆವಲಪ್ಮೆಂಟ್ಗೆ ಒಟ್ಟು ಸುಮಾರು 9,200 ಕೋಟಿ ರೂಪಾಯಿ ಅಷ್ಟು, ಮತ್ತು 2 ಪ್ಯಾಕೇಜಿನ ಮಾಡಿರೋದು ಟನಲ್ಗೋಸ್ಕರ. ಅದಕ್ಕೆ ಟೀಕೆ ಬರ್ತಾ ಇದೆ. ಯಾವುದೋ ವೆಬ್ಸೈಟ್ಗೆ ಹೇಳ್ತಿದ್ದಾರಂತೆ ಅವರು, ಸುಜಾತಾ ಭಟ್, ಅನನ್ಯಾ ಭಟ್ ಅನ್ನೋ ಮಗಳು ನನಗಿರಲಿಲ್ಲ, ಅವ್ರು ಯಾರೋ ಮಟ್ಟಣ್ಣನವರು, ಜಯಂತ್ ಅಂತೆಲ್ಲ ಇದ್ದಾರೆ, ಅವರೆಲ್ಲ ನನಗೆ ಸಿಕ್ಕಾಪಟ್ಟೆ ಒತ್ತಡ ಹಾಕ್ಬಿಟ್ಟಿತ್ತಾರಲ್ಲ, ಹೇಳಿಸ್ಬಿಟ್ರು ಸ್ಟೋರಿನಾ ಹೇಳ್ತಿದ್ದಾರೆ ಅಂತ, ಆ ವೆಬ್ಸೈಟ್ಗೆ ಹೇಳಿದ್ದಾರೆ ಅಂತ ಇಲ್ಲಿಗೆ ಬರ್ತಾ ಇದೆ. ಬರಲಿ ಕನ್ಫರ್ಮೇಷನ್ನು, ಆಮೇಲೆ ನೋಡೋಣ. ಸ್ಫೋಟಕ ಟ್ವಿಸ್ಟ್ ಈಗ. ಓಕೆ, BMTC ಸಾಲು ಅಪಘಾತಗಳಾಗ್ತಾ ಇವೆ. ಕಳೆದ ವಾರ 1 ತಿಂಗಳಲ್ಲಂತೂ 7-8 ಜನ ಸತ್ತೋಗಿದ್ದಾರೆ. ಇವತ್ತು ಅದಕ್ಕೆ ಅಧಿಕಾರಿಗಳೆಲ್ಲ ಸಭೆ ಮಾಡಿದ್ದೀನಿ, ಹೆಂಗೆ ಕಂಟ್ರೋಲ್ ಮಾಡೋದು ಏನು ಅಂತ ಮಾಡಿದ್ದಾರೆ. ನಿಮಗೆ ಗೊತ್ತಿದೆ ಹೇಗೆ ಕಂಟ್ರೋಲ್ ಆಗಬೇಕದು ಅಂತ. ಡ್ರೈವರು ಮೊಬೈಲ್ ಬಳಸಿದ್ರೆ ಸಸ್ಪೆಂಡ್ ಮಾಡಿ ಮೊಬೈಲ್ ವಶಪಡಿಸ್ಕೋಬೇಕು ಅಂತ. ದಯವಿಟ್ಟು ಮಾಡಿ ಆ ಕೆಲಸನ. ಅದರಲ್ಲೂ ಬೆಂಗಳೂರಿನಲ್ಲಿ ನಮ್ಮ BMTC ಡ್ರೈವರ್ಗಳು ಬಸ್ಸನ್ನು ಓಡಿಸ್ತಿರೋದೇ ಪವಾಡ. ಅಷ್ಟು ಕಷ್ಟ ಇದೆ. ಅದರಲ್ಲಿ ಬೇಜವಾಬ್ದಾರಿತನ ತೋರಿಸೋ ಡ್ರೈವರ್ಗಳನ್ನು ಬಿಡಬಾರ್ದು ನನ್ವಾಗ. ಯಾಕಂದರೆ ನಮ್ಮ ಡ್ರೈವರ್ಗಳು ಭಾಳ ಕಷ್ಟದಲ್ಲಿ ಓಡಿಸ್ತಿದ್ದಾರೆ ಬಸ್ಗಳು. ನಮಗೆಲ್ಲರಿಗೂ ಅರಿವಿರುತ್ತದೆ, ಅರಿವಿರಬೇಕು. ಅಷ್ಟು ಈಸಿ ಇಲ್ಲ ಬೆಂಗಳೂರಲ್ಲಿ ಬಸ್ ಓಡಿಸೋದು ಇವತ್ತು. ಅದರಲ್ಲಿ ಮೊಬೈಲ್ ಬಳಸಿದವ್ರು ಬಿಡ್ಕೊಡ್ದು, ಸರಿ ಇದೆ ಅದು, ಓಕೆ. ಆದರೆ ಅದೇ ರೀತಿ ನೀವು ಸರ್ಕಾರದವರು ಸಂಬಳ ಕೊಡೋದ್ರ ಕಡೆ ಗಮನ ಕೊಡಬೇಕು. ಲಜ್ಗೆಟ್ಟವರು ಸಂಬಳ ಕೊಡೋಕ್ಕಾಗದೆ ಪಾಪರ್ಗಿರಿ ಹೊಡ್ಕೊಂಬಿಟ್ಟು ನೀವು ಅವನು ಚಿಂತೆ ಸಂಬಳದ ಮೇಲೆ ಇಟ್ಬಿಟ್ಟು ಅವನನ್ನು ಪಾಪ ಬಸ್ ಓಡಿಸು ಅಂತಂದರೆ ಅವನೇನು ಮನುಷ್ಯನ ಪ್ರಾಣಿನ? ಬಸ್ ಮೇಲೆ ಕೂತಾಗ ಮುಂದೆ ಯಾವುದೋ ಮಗು ನೋಡಿದ್ರೆ ನನ್ನ ಮಗು ಫೀಸ್ ಕಟ್ಟಿಲ್ಲ ಅಂತ ಜ್ಞಾಪಕ ಬರುತ್ತೆ. ಈ ಕಡೆ ಅದು ಹೆಂಗೆ ಸತ್ತಿದ್ರೆ ಅವಳು ಮನೆಯಲ್ಲಿ ಏನೋ ಕೇಳಿದ್ದಿಲ್ಲ, ತಂದುಕೊಟ್ಟಿಲ್ಲ, ಇನ್ನೂ ಸಂಬಳ ಬಂದಿಲ್ಲ ಅಂತ ಜ್ಞಾಪಕ ಬರುತ್ತೆ. ಎದುರುಗಡೆ ಡಿಪೋನಲ್ಲಿ ಇಳಿದವ್ನು ಯಾವನ ಬರ್ತಾನೆ 3% ಸಂಬಳ ಬಡ್ಡಿ ತೊಗೊಂಡ್ರೆ ಅವ್ನು ಕಾಸು ಕೊಡು ಅಂತ ಬರ್ತಾನೆ. ಎಲ್ಲಿಗೋಗ್ಬೇಕು ಅವರು? ಡೋಂಟ್ ಯು ಥಿಂಕ್ ಮಾನಸಿಕವಾಗಿ ಅವರೆಲ್ಲ ಹೆಚ್ಚು ಕಡಿಮೆ ಸುಸ್ತಾಗೋಗಿದ್ದಾರೆ? ಇನ್ನೊಂದು ಸಂಬಳ ಒಂಚೂರು ಜಾಸ್ತಿ ಗೀಸ್ತಿ
ನನ್ನ ಪ್ರಕಾರ ರಿಸ್ಕ್ ಅಲೋಯನ್ಸ್ ಕೊಡಬೇಕು ನೀವು ಡ್ರೈವರ್ಗಳಿಗೆ ಬೆಂಗಳೂರಲ್ಲಿ ಬಸ್ ಓಡಿಸೋಕ್ಕೆ. ಇಟ್ಸ್ ನಾಟ್ ಈಸಿ, ಎಲ್ಲೆಲ್ಲಿಂದನೂ ಸುಲಭ ಅಲ್ಲ. ಸರಿ, ಆಕ್ಸಿಡೆಂಟ್ ಮಾಡಿದ್ರೆ ವಜಾ ಮಾಡ್ತಾರೆ, ತರಬೇತಿ ಕೊಡ್ತಂತ ಕೊಡಿ, ತರಬೇತಿ ಯಾರು ಬೇಡ ಅಂದವರು ಕೊಡಿ. ಅದಾಗಬೇಕು. ರೂಟ್ಗಳು ಚೆಕ್ ಮಾಡಿ, ಟೈಮಿಂಗ್ಗಳನ್ನು ಚೆಕ್ ಮಾಡಿ, ನಂಬರ್ ಆಫ್ ಟ್ರಿಪ್ಸ್ ಆಗತ್ತಾ ಚೆಕ್ ಮಾಡಿ. ನಿಮ್ಮ ದುರಾಸೆಗೆ, ದುಡ್ಡು ಮಾಡೋ ಆಸೆಗೆ 10 ಟ್ರಿಪ್ ಆಗೋ ಜಾಗದಲ್ಲಿ 100 ಟ್ರಿಪ್ ಹಾಕಕ್ಕೆ ಹೋಗಬೇಡಿ. ಅವು ಎಲ್ಲ ನೋಡಿ. ಬರೀ ಆಕ್ಸಿಡೆಂಟ್ ಮಾಡಿದ್ರೆ ಸೇವೆಯಿಂದ ವಜಾ, ಹೇಸಿಗೆಯನ್ನು ತಿಂದವಾಗ ಕಚಡಗಳನ್ನು ರಾಜ್ಯ ಸರ್ಕಾರ ಎಷ್ಟು ಜನ ವಜಾ ಮಾಡಿದಿರಿ? ಎಲ್ಲ ಆಕ್ಸಿಡೆಂಟ್ಗೂ ಡ್ರೈವರ್ಗಳೇ ಕಾರಣ ಆಗ್ತಾರೆ ಅಂತ ನಾನು ಅನ್ಕೊಂಡಿಲ್ಲ. ಕೆಲವು ಆಕ್ಸಿಡೆಂಟ್ಗಳಿಗೆ ಅನುಮಾನ ಇಲ್ಲದೆ ಡ್ರೈವರ್ಗಳೇ ಕಾರಣ. ಅವ್ರ ಆರೋಗ್ಯನ್ಸು ದಿಮಾಕಿಂದನೇ ಆಗಿರುತ್ತೆ, ಅದನ್ನು ಒಪ್ಕೋತೀನಿ ಬೇಕಾದ್ರೆ. ಎಲ್ಲದಕ್ಕೂ ಅಲ್ಲ. ಟ್ರೈನಿಂಗ್ ಎಲ್ಲ ಕೊಡ್ತಾರಂತೆ, ಕೊಡಿ ನೋಡೋಣ, ಅದೇನು ಮಾಡ್ತೀನಿ. ಚಾಲಕರಿಗೆ CM ಚಿನ್ನದ ಪದಕ, ಬೆಳ್ಳಿ ಪದಕ, ಎಲ್ಲ ಇದೆ ಕಣ್ರಿ, ಸುಮ್ಮನೆ ಕೂತ್ಕೊಳ್ರಿ. ಯಾರ್ರಿ ಇದು ಆಫೀಸರ್ಗಳು? ಇವೆಲ್ಲ ಇರೋದೆ. 25 ವರ್ಷದಿಂದ ನಾನು ರಿಪೋರ್ಟ್ ಮಾಡೋಕೆ ಹೋಗ್ತಾ ಇದ್ದೆ ಫಂಕ್ಷನ್ಗೆ, ಅಪಘಾತ ರಹಿತ ಚಾಲಕನಿಗೆ ಪದಕ ಅಂತ ಅಥವಾ ಪ್ರಶಸ್ತಿ ಅಂತ. ಸುಮ್ಮನೆ ಬುರ್ಡ ಬಿಡ್ತಾರೆ ಕೂತ್ಕೊಂಡು. ಅನಾಮಿಕಾ, ಎಸ್. ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗಳ ಗೊಂದಲ ಮುಂದುವರೆದಿದೆ. ಬೈಕ್ ಟ್ಯಾಕ್ಸಿಗಳು ತಮ್ಮ ಪಾಡಿಗೆ ತಾವು ಸೇವೆಯನ್ನು ಆರಂಭ ಮಾಡಿದ್ದಾರೆ. ಇವತ್ತು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತು. ಬೈಕ್ ಟ್ಯಾಕ್ಸಿಗಳಿಗೆ ಅನುಮತಿ ಕೊಟ್ಟಿಲ್ಲ ಅಂತ ಹೈಕೋರ್ಟ್ ಪೀಠ ಅನುಮತಿ ಕೊಟ್ಟಿಲ್ಲದ ಮೇಲೆ ಅವ್ರನ್ನ ಬಿಟ್ಬಿಡಿ ಓಡಿಸೋರು. ಅವ್ರ ಆ್ಯಪ್ ಮೇಲೆ ಕ್ರಮ ತಗೊಳ್ಳಿ, ನೀವು ಇವ್ರ ಮೇಲೆ ತಗೊಳ್ಳೋಣ. ಹಳೆಯ ಅಲ್ಲ ಮಗಳ ಗಂಡ, ಇದು ಚೆನ್ನಾಗಿದೆ ವ್ಯವಹಾರ ನಿಮ್ಮದು. ಆ್ಯಪ್ ಮೇಲೆ ಕ್ರಮ ತಗೋ, ಬೈಕ್ ಮೇಲೆ ತಗೋಬೇಡ ಅಂದರೆ ಪರ್ಮಿಷನ್ ಇಲ್ಲದೆ ಇರೋ ಆ್ಯಪನ್ನು ಬಳಸ್ಕೊಂಡು ಅವನು ಕ್ರಿಮಿನಲ್ ಅಲ್ವಾ? ತಪ್ಪಲ್ವಾ ಅವ್ನು ಮಾಡಿರೋದು? ಅದೆಂಗಾಗತ್ತೆ? ಮಿಸ್ಯೂಸ್ ಅಲ್ವಾ? ಪರವಾಗಿಲ್ಲ, ಅದನ್ನು ಬಳಸ್ಕೊಂಡು ಮಾಡಿಬಿಟ್ಟು ಬೈಕ್ ಸೀಸ್ ನನಗೆ ಸಂಬಂಧ ಇಲ್ಲ ಅವ್ರ ಮೇಲೆ ಹೋಗಿ ಅಂತಂದರೆ ಹಂಗಾಗಲ್ಲ. ಸೀಸ್ ಮಾಡಬೇಕು. ಪರ್ಮಿಷನ್ ಆಗದಿದ್ರೆ ಸಂತೋಷ, ಆಗಲಿ, ಅದು ಲಾಭ ಆಗತ್ತೆ ಜನಕ್ಕೆ ಅಂತೆಲ್ಲ ಹೇಳ್ತಾರೆ. ಸರಿ, ಎಸ್. ಇನ್ನು ದಸರಾಗೆ ಈ ಸರಿ ಬಾನು ಮುಷ್ತಾಕ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ, ಸರ್ಕಾರ ಪ್ರಕಟಿಸಿದೆ. ಅವರು ಅದನ್ನು ಸಂತೋಷದಿಂದ ಒಪ್ಕೊಂಡಿದ್ದಾರೆ. ಆಲ್ ರೈಟ್. ಈ ಸರಿ 11 ದಿನ ನಡೆಯುತ್ತೆ. ಏರ್ ಶೋ ಕೂಡ ನಡೆಯುತ್ತೆ.